ಈಗ ನಾನಂತೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಬಂದು 1 ಇಯರ್ ಕಂಪ್ಲೀಟ್ ಆಯಿತು. ಬಟ್ ಎಲ್ಲ ಬ್ಯಾಚ್ಗಳು ಬಂದವು, RC ಬ್ಯಾಚ್ಗಳು. ನೀವು ಭಾಳ ಇಂಟ್ರೆಸ್ಟ್ ತೊಗೊಂಡು ನೀವೊಂದು ಊಟದ ಅರೇಂಜ್ಮೆಂಟ್ ಮಾಡ್ಕೊಂಡು, ಆಮೇಲೆ ನೀವು ಈ ಸೀನಿಯರ್ಸಿಗೆ ಲಾಸ್ಟ್ RC ಅಂತೇಳಿ ಅವರಿಗೆ ಒಂದು ಗಿಫ್ಟ್ ಥರ ಏನೇ ಕೊಡ್ರಿ ಗಿಫ್ಟನ್ನ, ಅದು ನಾವೇನು ಕೊಡ್ತೀವಲ್ಲ ರೈಲ್ವೇದಲ್ಲಿ ನಮ್ಮ ಸಹೋದ್ಯೋಗಿಗಳಿಗೆ, ಅಂದರೆ ನಮ್ಮ ಜೊತೆ ಇರೋರಿಗೆ, ಅದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀವಿ, ನಮಗೇನು ಕೊಟ್ಟಿಲ್ಲ ಅನ್ನೋದು ಮನಸ್ಸಲ್ಲಿ ಇದ್ದೇ ಇರ್ತದೆ. ಬಟ್ ಇವತ್ತು ನೀವು ಮಾಡಿರೋದು ರಿಯಲಿ ಭಾಳ ಜನ ಲಾಸ್ಟ್ ಟೈಮ್ ಬ್ಯಾಚಲ್ಲಿ ಹಂಗೆ ಮಾಡಿದ್ರು, ಮಧ್ಯಾಹ್ನ ಊಟ ಅರೇಂಜ್ ಮಾಡ್ತೀವಿ ಸರ್ ಅಂದರು, ಆಮೇಲೆ ಮಾಡಿಲ್ಲ, ಹೇಳಲಿಲ್ಲ. ಬಟ್ ನೀವು ಚೆನ್ನಾಗಿ ಈ ಸರಿ ಊಟ ಅರೇಂಜ್ ಮಾಡ್ಕೊಂಡ್ರಿ, ದುಡಿತಾ ಇದ್ದೀರಿ. ನೀವು ಇಲ್ಲಿ ಇದೆ ಅಂತಲ್ಲ ಹೇಳೋದು ನಾನು, ಹೊರಗಡೆ ಹೋದಾಗ ಕೂಡ ನೀವು ಜೀವನ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ಇದೇ ಥರ ಹೊಂದಾಣಿಕೆ ಮಾಡ್ಕೊಂಡು ಇದೇ ಥರ ನಗನಗುತ್ತಾನೆ ಒಂದು ಇದನ್ನು ಮಾಡ್ಕೊಂಡ್ರೆ ಇವೆಲ್ಲ ಒಳ್ಳೆ ಮೆಮೊರಿಗಳು, ಮನುಷ್ಯನಿಗೆ ನೆನಪಿರ್ತಕ್ಕಂಥ ಒಂದು ಗಳಿಗೆ ಅಂದರೆ ಟೈಮ್ಗಳು. ನೀವು ಈ ಟೈಮ್ನ ನೀವು ಮತ್ತೆ ಪಡಿಬೇಕು ಅಂತ ಹೇಳಿದ್ರೆ ನೀವೇನು ಖರ್ಚು ಮಾಡಿದರೆ ಭಾಳ ಅಂದರೆ ಒಂದು 1000 ರೂಪಾಯಿ ಖರ್ಚು ಮಾಡೋದು. ಇದಕ್ಕೆ ಖರ್ಚು ಮಾಡಿದಿರಲ್ಲ ನೀವು ಇಂಡಿವಿಜುವಲ್ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿದ್ರೆ ನನಗೆ ಲೆಕ್ಕಕ್ಕೆ ನನ್ನ ಅಂದಾಜು 500-500 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿರ್ಬೋದು. 500-500 ರೂಪಾಯಿ ಎಲ್ಲೋ ಕಳಿತೀವಿ, ಪೆಟ್ರೋಲಿಗೆ ಹಾಕ್ತೀವಿ. ಆಮೇಲೆ ಮಕ್ಕಳು ಕೇಳಿದ್ದಾರೆ ಅಂದರೆ 1000 ಗಟ್ಟಲೆ ಚಾಕ್ಲೇಟ್ ಕೊಡಿಸ್ತೀವಿ, ಲಕ್ಷಗಟ್ಟಲೆ ಗಾಡಿಗಳು ಕೊಡಿಸ್ತೀವಿ. ಅಂಥದ್ರಲ್ಲಿ ನೀವು ಈ ಒಂದು ಅಕೇಶನ್ನ ಮೆಮೊರಿಯಾಗಿ ನೀವು ಕಳೆದಿರ್ತಕ್ಕಂಥದ್ದನ್ನು ನೀವು ಕೊನೆವರೆಗೂ ನೆನಪಿಟ್ಕೊಳ್ತೀವಿ. ನಾವು ಈ ಥರ RCಗೆ ಹೋಗಿದ್ದೀವಪ್ಪ, ನಾವು ಇಷ್ಟು ಚೆನ್ನಾಗಾಗಿತ್ತು, ನಾವೆಲ್ಲ ಕುತ್ಕೊಂಡು ಊಟ ಮಾಡಿದ್ದೀವಿ, ಗಾರ್ಡನಲ್ಲಿ ಊಟ ಮಾಡಿದ್ದೀವಿ. ಈಗ ಊಟ ಮಾಡೋದು ಜನ ಮರೆತು ಬಿಟ್ಟಿದ್ದಾರೆ. ಭಿಕ್ಷುಕರು ಈಗ ಆರಾಮಾಗಿ ಊಟ ಮಾಡ್ತಾರೆ, ಸಂಪಾದನೆ ಮಾಡೋದು ನಾವು ಭಿಕ್ಷುಕರಾಗ್ತೀವಿ. ಭಿಕ್ಷುಕರು ನೀವು ನೋಡ್ರಿ, ಎಲ್ಲಾದರೂ ನೋಡ್ರಿ, ಅವ್ರು ಆರಾಮಾಗಿ ಹಾಸ್ಕೊಂಡು ಯಾವುದು ಮೊಬೈಲ್ ನೋಡಲಾರ್ದಂಗೆ, ನೀವು ಬೇಕಾದ್ರೆ ಇದನ್ನು ಹೇಳಿದ್ರು ಚೆಕ್ ಮಾಡಿ, ನೀವು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಬಟ್ ನಾವು ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡಿ ಭಿಕ್ಷುಕರ ಥರ ಗಬ 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 ಉಂಡು ಅದು ಕೈ ಎಲ್ಲೋ ತೊಳೆದು, ಇವತ್ತು ಮಧ್ಯಾಹ್ನ ನೋಡಿ ಈಗ ನಾವು ನಮ್ಮ ಹೆಸರು ಹೇಳಬಾರ್ದು, ಸಾರು ಊಟ ಮಾಡೋದು, ಊಟ ಮಾಡಿ ಪಟ್ 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 ಓಡೋದು. ಸೊ ಅದೇ ನಾವು ಬದುಕೋದು ಯಾವುದಕ್ಕಾಗಿ? ಊಟ ಮಾಡೋಕ್ಕೆ, ನಿದ್ದೆ ಮಾಡೋಕ್ಕೆ. ಈಗ ಇವೆರಡೇ ಇಲ್ಲ ನಮ್ಮಲ್ಲಿ. ಯಾರು ಪ್ರೀತಿಯಿಂದ ಮನೆಯಲ್ಲಿ ಮಾತಾಡಿ ಒಬ್ರಿಗೊಬ್ರು ನಗನಗುತ್ತಾ ಊಟ ಮಾಡಲಾರ್ದು ಎಷ್ಟು ದಿನಗಳಾಗಿದಾವೆ. ದುಡಿಯೋದೇನೋ ಭಾಳ ದುಡಿತಾ ಇದ್ದೀವಿ, ಮನೆಗೆ ಹೇಳ್ಕೊಳಕ್ಕೇನೋ ನಾವು ದೊಡ್ಡ ಮನೆ ಕಟ್ಟಿದ್ದೀವಿ, ಬೇಕಾದಷ್ಟು ಮನೆಯಲ್ಲಿ ಒಳ್ಳೆ ಗ್ರಾನೈಟ್ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ನಮ್ಮ ಮನೆಗಳಲ್ಲಿ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ನೆಮ್ಮದಿ ಇಲ್ಲ. ಸೊ ನಾನು ಅದಕ್ಕಾಗಿಯೇ ನಿಮಗೆ ಎನ್ಕರೇಜ್ ಮಾಡಿದ್ದೀವಿ ಸರ್, ಇಲ್ಲ ನೀವು ಮಾಡಿರಿ. ಯಾಕಂದರೆ ಮನುಷ್ಯ ಎಷ್ಟು ನೀವು ಪ್ರೀತಿ ಹಂಚ್ತೀರೋ ಅಷ್ಟು ನಿಮಗೆ ಪ್ರೀತಿ ವಾಪಸ್ ಬರ್ತದೆ ಜೀವನದಾಗ. ನೆನಪಿಟ್ಕೊಳ್ಳಿ, ನೀವಿವತ್ತು ನೋಡ್ರಿ ಎಷ್ಟು ಚೆನ್ನಾಗಿ ಖುಷಿಯಾಗಿದ್ರಿ. ಎಲ್ಲರೂ ಯಾರೋ ಹೊರಗಡೆ ಕುತ್ಕೊಂಡು ಊಟ ಮಾಡಿದ್ರಿ, ಯಾರೋ ಒಳಗಡೆ ಕುತ್ಕೊಂಡು ಊಟ ಮಾಡಿದ್ರಿ, ಯಾರೋ ಈ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ರಿ. ನಿಮಗೆ ನಿಮ್ಮಲ್ಲಿ ಯಾವುದೇ ಒಂದು ಭಾವನೆ ಇದ್ದಿಲ್ಲ, ನಾನು ದೊಡ್ಡ ನೌಕರಿಸ್ತ, ನಾನು ಟೇಬಲ್ ಮೇಲೆ ಕೂಡಬೇಕು, ಅದು ಇಲ್ಲ. ಯಾವತ್ತಿಗೂ ಸುಳ್ಳಿಗೆ ಹೋಗ್ಬೇಡ್ರಿ, ಇದೇ ನಿಮ್ಮ ಮನೆಯಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಯಾವಾಗಲೂ ಯಾವ ಪೊಸಿಷನಲ್ಲಿ ಇರ್ತೀರಿ, ಎಲ್ಲಿರ್ತೀರಿ ಅಲ್ಲೇ ಬದುಕೋದು ಕಲೀರಿ. ನೀವು RCಗೆ ಬಂದಿದ್ದೀರಿ, RC ಎಂಜಾಯ್ ಮಾಡಿ. ಡ್ಯೂಟಿಗೆ ಬರ್ತೀರಿ, ಡ್ಯೂಟಿ ಎಂಜಾಯ್ ಮಾಡಿ. ನಾನು ಮನೆ ಬಿಟ್ಟರೆ ಡ್ಯೂಟಿಗೆ ಬರ್ತಾ ಇದ್ದೀನಿ ಅಂದರೆ ಡ್ಯೂಟಿಗೆ ನಾನು ಯೋಚನೆ ಮಾಡೋದು, ಮನೆಗೆ ಹೋಗೋವರೆಗೂ ಮನೆ ಬಗ್ಗೆ ಯೋಚನೆ ಮಾಡೋದು. ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದೆ ಅಂದರೆ ಡ್ಯೂಟಿ ಬಗ್ಗೆ ಯೋಚನೆ ಮಾಡೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಬೇರೆಯವ್ರ ಬಗ್ಗೆ ಯಾವುದು ನೀವು ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ನು ಹಂಗಿರಬೇಕು, ಇವ್ನು ಹಿಂಗಿರಬೇಕು, ಅವ್ನು ಅದನ್ನು ಊಟ ಮಾಡಬೇಕು, ಅವ್ನು ಇದನ್ನು ಊಟಬೇಕು. ನಮ್ಮಷ್ಟಕ್ಕೆ ನಾವೇ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಬೇರೆಯವ್ರ ಬಗ್ಗೆ ನಾವೇ ಯೋಚನೆ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್, ನೀವು ಎಲ್ಲಿರ್ತೀರಲ್ಲಿ ನಮ್ಮ ಹತ್ರ ಕಳ್ತನ ಮಾಡ್ಕೊಳ್ಳಾರ್ದಕ್ಕಂಥ ಒಂದೇ ಒಂದು ವಸ್ತು ಯಾವುದಂದರೆ ಈಗ ಸಿಕ್ಕಿರೋ ನಮ್ಮ ಟೈಮ್. ಈ ಟೈಮ್ ಯಾರಾದರೂ ಕಳ್ತನ ಮಾಡ್ಕೊಳ್ತಾರೆ, ಈ ಗಳಿಗೆ ಯಾರಾದರೂ ಕಳ್ತನ ಮಾಡ್ಕೊಳ್ತಾರೆ. ಅಯ್ಯೋ ನಾನು ಹಿಂಗಿದ್ದೆ, ನಾನು ಹಂಗಿದ್ದೆ, ನಾನು ಅವಾಗ ಹಂಗಾಯ್ತು, ಇವ್ರು ಹಿಂಗೆ ಮಾಡಿದರು, ಅವರು ನನಗೆ ಹಂಗೆ ಹೇಳಿದರು, ಇವರು ನನಗೆ ಹಿಂಗೆ ಮೋಸ ಮಾಡಿದರು. ಇವೆಲ್ಲ ಯಾವುದೋ ಮನಸ್ಸಿಗೆ ಇಟ್ಕೊಬೇಡಿ. ಈಗ ಇದಿರಲ್ಲ, ಈಗ ಚಿರನುಡಿಯಾಗಿದೆ ದೇವರಿಗೆ. ಈಗಿನ ಟೈಮ್ನ ಅನುಭವಿಸಿ ಸಂತೋಷವಾಗಿರಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಅರ್ಥ ಆಯ್ತಾ? ಮುಲ್ಲಾ ನಸರುದ್ದೀನ್ ಒಂದು ಸಣ್ಣ ಕತೆ ಹೇಳ್ತೀನಿ. ಜನ ಹೆಂಗಾಗಿದ್ದಾರೆ ಈಗ ಅಂತ ಹೇಳಿದ್ರೆ, ಅವನು ಒಂದಿನ ಹೆಂಡ್ತಿಗೆ ಮನೆಗೆ ಬರ್ತಾ ಇದ್ದಾನೆ.
ಮನೆಗೆ ಬರ್ತಾ ಇದ್ದಾಗ ಆ ಫುಲ್ಲು ಈ CBT ಅಂತ ಏರಿಯಾದಲ್ಲಿ ಬರಬೇಕಾದ್ರೆ ಒಂದು ತಲೆ ಕೂದಲ, ಒಂದು ಹೆಣ್ಣಿಂದು ಕೂದಲ ಇರ್ತದೆ, ಆ ಕೂದಲ ಮೈ ಮೇಲೆ ಬಿದ್ದಿರ್ತದೆ. ಬಿದ್ದಾಗ ಮನೆಗೆ ಬಂದ ತಕ್ಷಣ ಹೇಳ್ತಿ ಜಗಳ ಶುರು ಮಾಡಿದ್ಲ. ಯಾವಳ ಹತ್ರ ಹೋಗಿದ್ರಿ ನೀವು, ಎಲ್ಲಿಂದ ಬಂತು ಇದು ಕೂದಲ, ಏನೇನೋ ಸಂಜಾಯಿಸಿ ಆ ಕೂದಲ ತೆಗೆದಂತೆ. ನೆಕ್ಸ್ಟ್ ಡೇ ಅದೇ CBT ಏರಿಯಾದಿಂದನೇ ಬರಬೇಕು. ಒಂದು ದಿನ ಬರಬೇಕಾದ್ರೆ ಒಂದು ಬಿಳಿ ಕೂದಲ ಬಂದಿತ್ತು. ಅವಾಗ ಹೇಳಿದಂತೆ, ಅಂದ್ರೆ ಈಗ ವಯಸ್ಸಿನವ್ರು ಹೆಣ್ಮಕ್ಳು ಸಾಕಾಗ್ಯಾರೆ ಅಂತ ಈಗ ಮುದುಕೇರಿಗೆ ಹಿಡ್ಕೊಂಡಿದ್ರೇನೋ. ಅಯ್ಯೋ ಏನೋ ಮಾಡಿ ಮತ್ತೆ ಸಂಜಾಯಿಸಿದ್ನಂತೆ. ಥರ್ಡ್ ಡೇ ಬರ್ಬೇಕಾದ್ರೆ ಈ 2 ದಿನ ಜಗಳ ಆಗಿತ್ತಲ್ಲ, ಈಗ 3ನೇ ದಿನ ಬರ್ಬೇಕಾದ್ರೆ ಎಲ್ಲ ಹೋಗ್ಬೇಕಾದ್ರೆ ಎಲ್ಲ ಕೂದಲ ಎಲ್ಲ ತೆಗೆದು ಎಲ್ಲ ಕೊಡ್ಕೊಂಡು ಹೋದ್ನಂತೆ. ಹೋದಾಗ ಮತ್ತೆ ಚೆಕ್ ಮಾಡಿ, ನನ್ನ ಹಣೆ ಬರ ನೋಡ್ರಿ ಎಂಥದೈತಿ, ತಲೆ ಕೂದಲಾಗಿರೋಳ ಜೊತೆ ಸಹವಾಸ ಮಾಡಿದ್ರ ನೀವು ಅಂತ. ಅದಕ್ಕೆ ಜನಕ್ಕೆ ಯಾರಿಗೂ ನಾವು ಸಂತೋಷ ಪಡಿಸಕ್ ಆಗಲ್ಲ, ಯಾರಿಗೂ 100% ಜಸ್ಟಿಫಿಕೇಶನ್ ಮಾಡೋಕ್ಕೂ ಆಗಲ್ಲ, ನ್ಯಾಯ ಮಾಡೋಕ್ಕೂ ಆಗಲ್ಲ. ಅದಕ್ಕಾಗಿಯೇ ನಾನು ಒಂದು ಸಣ್ಣ ವಿನಂತಿ ಏನಂತ ಹೇಳಿದ್ರೆ, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರಿ, ಯಾವ ಸ್ಟೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ LC ಗೇಟಲ್ಲಿ ಕೆಲಸ ಮಾಡ್ತಿದ್ದೀರಿ, ಒಬ್ಬೊಬ್ರು 2 ಗಿಡನ ಸಾಕೋದನ್ನ ಅಭ್ಯಾಸ ಮಾಡ್ತಾರೆ. 2 ಗಿಡ ಹಾಕೋದನ್ನ ಅಭ್ಯಾಸ ಮಾಡ್ತಾರೆ. ನಿಮ್ಮ ಮನೆ ಎದುರಿಗಾಗಿ, ನಿಮ್ಮ ಹೆಂಡ್ತಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ, 2 ಗಿಡ, ಒಬ್ಬೊಬ್ರು 2 ಗಿಡ. ಆ 2 ಗಿಡ ದೊಡ್ಡದಾಗೋವರೆಗೂ ಸಾಕ್ರಿ ಅಷ್ಟೇ. ಅಂದರೆ ಆಕಳ ಗೀಕಳ ಯಾವುದು ತಿನ್ನಬಾರ್ದು, ಅಲ್ಲಿವರೆಗೆ ಸಾಕು ಬಿಟ್ಬಿಡಿ. ನೀವೀಗ 2 ಗಿಡ ಸಾಕದೆ ಹೋದರೆ ಮುಂದಿನ ಜನಾಂಗ ಈ ಭೂಮಿ ಮೇಲೆ ಇರಲ್ಲ. ನೆಕ್ಸ್ಟ್ ಯಾರೇ ಆಗಲಿ ಈ ಪ್ಲಾಸ್ಟಿಕ್ನ ಯೂಸ್ ಮಾಡೋದನ್ನ ನೀವೇ ಸ್ಟಾಪ್ ಮಾಡೋದು. ನೀವು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಯೂಸ್ ಮಾಡಬೇಡಿ, ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ ಯೂಸ್ ಮಾಡಬೇಡಿ. ನೀವು ಮದುವೆಗಳಿಗೆ ಹೋದರೆ ಅವ್ರಿಗೆ ಇನ್ಸ್ಟೆಂಟ್ ಕೊಡ್ರಿ. ನೀವು ಗಿಫ್ಟ್ ಕೊಡೋದಿದ್ರೆ ಮದುವೆ ಮನೆಗೆ ಹೋದಾಗ ಒಂದು 10 ಪ್ಲೇಟ್ ಗಿಫ್ಟ್ ಕೊಡ್ರಿ. ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ, ಫಿಲ್ಟರ್ ವಾಟರ್ ಕುಡಿಬೇಡ್ರಿ. ಆಮೇಲೆ ನೀವೇನೋ ಕುಡಿದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟಲ್ಲಿ ಊಟ ಮಾಡಿ ಒಗೆದು ಬಿಡ್ತೀರಿ. ಆಮೇಲೆ ನೀವು ಲೆಟ್ರಿನ್ ಮಾಡ್ತೀರಿ, ಯೂರಿನ್ ಮಾಡ್ತೀರಲ್ಲ, ಅದು ಭೂಮಿಯಲ್ಲಿ ಹಿಂಗುತ್ತೆ. ಬಟ್ ಪ್ಲಾಸ್ಟಿಕ್ 100 ವರ್ಷ ಆದರೂ ಕರಗಲ್ಲ. ಈಗಲೇ 40-42 ಡಿಗ್ರಿ ಟೆಂಪ್ರೇಚರ್ ಇದೆ. ಯೋಚನೆ ಮಾಡಿರಿ, ಭೂಮಿ ಇರಬೇಕು, ನಮ್ಮ ಮಕ್ಕಳಿಗೆ ಇರಬೇಕು, ನದಿ ಇರಬೇಕು, ನೀರಿರಬೇಕು, ಗಿಡ ಇರಬೇಕು ಅಂತ ಹೇಳಿದ್ರೆ ಇವನ್ನ ಪ್ರಿನ್ಸಿಪಲ್ ಆಗಿ ಅಡಾಪ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ಯಾವುದನ್ನು ವೇಸ್ಟ್ ಮಾಡಬೇಕು. ನಿಮಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಳಿ, ಎಷ್ಟು ಆಗುತ್ತೆ ಅಷ್ಟನ್ನ ರಿಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಸ್ಟೇಷನಲ್ಲಿ ಇದ್ದಾಗ ಕೂಡ ನಮ್ಗೆ ಇವನು ಎಲ್ಲಪ್ಪ ಹೇಳ್ದಂಗೆ ಚೈನ್ದು ಅದು ಫೀಸಿಬಲ್ ಅಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪಾಯಿಂಟ್ಸ್ ಮೆನ್ಗಳು, ನೀವೆಲ್ಲ ಟ್ರ್ಯಾಕ್ ಮನೆಯಿಂದ ಬಂದಿದ್ದೀರಿ, ನಿಮಗೆ ಅದು ವಜೆ ಆಗಲ್ಲ. ನಮ್ಮ ಪಾಯಿಂಟ್ಸ್ ಮೆನ್ಗಳು ಸ್ಕಿಡ್ ವಜೆ ಆಗುತ್ತೆ ಅಂತಿದ್ದಾರೆ, ಕ್ಲ್ಯಾಂಪ್ ಆಗಲ್ಲ ನಮ್ಮ ಕೈಲಿ ಅಂತಿದ್ದಾರೆ ಎತ್ಕೊಂಡು ಹೋಗ. ಇಲ್ಲ, ನಿಜ ಹೇಳ್ತಾ ಇದೆ. ನಮ್ಮಂತ TIಗಳು ಇವನ್ನ ಕೇಳಿ ಕಂಪ್ಲೇಂಟ್ಗಳನ್ನ ನಾವು ಚೇಂಜ್ ಮಾಡಿದ್ವಿ. ಆಮೇಲೆ ಲಾಕ್ ಮೊದಲು ಚೈನಿಗೆ ಪ್ಯಾಡ್ ಲಾಕ್ ಎಷ್ಟು ದೊಡ್ಡದು ಬರ್ತಿತ್ತು, ಈ ಕೊನೆಗೆ ಇಷ್ಟಕ್ಕೆ ಬಂದದ್ದು. ಈಗ ಯಾರು ವಜೆ ಎತ್ತುತ್ತಾ ಇಲ್ಲ. ಸೊ ಇದು ಏನಂದ್ರೆ ಅದೇನಂತಾರಲ್ಲ, ತಾಳಿ ಇದ್ದಂಗೆ ಹೆಣ್ಮಕ್ಳಿಗೆ. ಆ ಬೀಗ ನೀವು ಹಾಕ್ಬೇಕಷ್ಟೇ, ಚೈನ್ ಹಾಕ್ಬೇಕು. ಅದು ಬೇಡ ನಮಗೆ, ನಮ್ಮ ರೂಲ್ ಏನಿರುತ್ತೆ ಅಷ್ಟು ಮಾಡೋದು ಅಷ್ಟೇ. ಅದರಲ್ಲಿ ನೀವೇನು ಕೇಳಲ್ಲ, ಅವ್ರು ಬೀಗ ಆಯ್ತಾ ಅಷ್ಟು ಕೇಳ್ತಾರೆ ಅಷ್ಟೇ. ಯಾಕಂದ್ರೆ ಎಲ್ಲ ನನ್ನಂಥವ್ರೇ ಇರ್ತಾರೆ. ಅದಕ್ಕಾಗಿ ನೀವೇನು ಹೇಳಿದ್ರಿ, ನಾನೊಂದು ರೆಕಮೆಂಡ್ ಮಾಡಿದೆ, ಆಮೇಲೆ ನಟ್ಟು ಬೋಲ್ಟ್ ಹಾಕಿದ್ರೆ ನಿಮ್ಮ ಹೆಸರು ಮೇಲೆ ನನ್ನ ಹೆಸರು ಮೇಲೆ ಲೋಬಾನ ಆಗ್ತಾರೆ. ಹಂಗಾಗಿ ಅದು ಆಗಲ್ಲ. ಸೊ ನೀವಾದರೆ ಕೂಡ ಡ್ಯೂಟಿ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ರಿ. RC ಹೆಂಗಿತ್ತೋ ಏನಿತ್ತೋ ಹೆಂಗೆ ನಿಮಗೆ ಅನಿಸ್ತೋ, ಬಟ್ ನನಗನ್ಸಿದ ಮಟ್ಟಿಗೆ ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಡ್ಯೂಟಿ ಮಾಡಬೇಕಾದ್ರೆ ಮಾತ್ರ ಪ್ರಾಂಪ್ಟಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಮುಖ್ಯವಾಗಿ ಇವರಿಗೆ ದೇವರು ಚಿರಾಯುವಾಗಿ ಇನ್ನೂ 100 ವರ್ಷ ಹಿಂಗೆ ಆರೋಗ್ಯವಾಗಿರಲಿ. ಆಮೇಲೆ ಇವರು ಎಕ್ಸ್ಪೀರಿಯೆನ್ಸ್ ಭಾಳ ಚೆನ್ನಾಗಿ ಶೇರ್ ಮಾಡಿದ್ದಾರೆ. ನಾನು ಇದರಿಂದ ಇವರಿಬ್ಬರಿಂದ 2-3 ವಿಷಯಗಳನ್ನ ನಾನು ಕಲಿತೆ, ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ. ಅರ್ಥ ಆಯ್ತಾ? ಕಲಿಯೋದಕ್ಕೆ ವಯಸ್ಸು ಅಡ್ಡಿ ಬರಲ್ಲ, ಎಷ್ಟಾಗುತ್ತೋ ಅಷ್ಟು ಕಲೀರಿ.
ಯಾರ ಹತ್ರನೂ ಜಗಳ ಮಾಡಬೇಡ್ರಿ. ಫಸ್ಟ್ ನಿಮ್ಮ ಅಣ್ಣ ತಮ್ಮಂದರು ಅಥವಾ ತಾಯಿ ತಂಗಿ ಯಾರ ಜೊತೆ ಆದರೂ ಜಗಳ ಮಾಡ್ಕೊಂಡಿದ್ರಿ ಇವತ್ತೇ ಹೋಗಿ ಮಾತಾಡ್ರಿ. ನೀವು ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಟೈಮ್ ಕೊಡ್ರಿ. ನೀವು ಏನು ಕೊಡಬೇಡ್ರಿ, ಅವ್ರಿಗೆ ಒಳ್ಳೆ ಗಾಡಿ ಕೊಡಬೇಡ್ರಿ, ಒಳ್ಳೆ ಊಟ ಕೊಡಬೇಡ್ರಿ, ಒಳ್ಳೆ ನಿದ್ದೆ ಕೊಡಬೇಡ್ರಿ, ಏನು ಕೊಡಬೇಡ್ರಿ. ನಿಮ್ಮ ಟೈಮ್ನ ಅವ್ರಿಗೆ ಕೊಡ್ರಿ. ಮನೆಗೆ ಹೋದಾಗ ನಿಮ್ಮ ಮೊಬೈಲ್ಗಳು ಒಗಿರಿ, ಅವ್ರ ಜೊತೆ ಆಡ್ರಿ, ಅವ್ರ ಜೊತೆ ಕುತ್ಕೊಳ್ರಿ, ಅವ್ರ ಜೊತೆ ಮಾತಾಡಿ. ನಾನು ಈಗ ನನ್ನ ಮಗನ ನೋಡಿರ್ಬೋದು, ಬಂದಿದ್ದೆ ಕರ್ಕೊಂಡು ಹೋಗಕ್ಕೆ. ನಾನು ಅವ್ನು ರಾತ್ರಿ 11:30 ಬಂದರೆ ಕೂಡ ಅಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿ ಕೂಡ್ತೀನಿ. ಯಾಕೆ ಗೊತ್ತಾ, ಈಗ ನಾನು ಅವನಿಗೆ ಟೈಮ್ ಕೊಟ್ಟೆ, ಆಮೇಲೆ ಅವ್ನ ಟೈಮ್ ನನಗೆ ಕೊಡ್ತಾನೆ. ನಾನು ಮುದುಕಾದ್ಮೇಲೆ ಈಗ ನಾನೀಗ ಅವನಿಗೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ನು ನನಗೆ ಟೈಮ್ ಕೊಡಲ್ಲ. ಆಮೇಲೆ ಅರ್ಥ ಆಯ್ತು? ನೀವು ಏನು ಕೊಡಬೇಡಿ, ಬರೀ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಗಂಡಂದ್ರಿಗೆ ನೀವು ಟೈಮ್ ಕೊಡ್ರಿ. ಅವ್ರಿಗೆ ನೀವು ಏನೂ ಆಗಲ್ಲ ಅಂದರೆ ಸುಮ್ಮನೆ ಮಾತಾಡ್ರಿ, ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತಾಡ್ರಿ, ನಗನಗ್ತಾ ಮಾತಾಡ್ರಿ, ಸಿಟ್ಟು ಮಾಡ್ಕೋಬೇಡ್ರಿ, ಏನೂ ಮಾಡ್ಕೋಬೇಡ್ರಿ. ಇವತ್ತು ಬೆಳಿಗ್ಗೆ ಇನ್ಸಿಡೆಂಟ್ ಹೇಳ್ತೀನಿ. ಅದು ನೀರು ಹಾಕ್ತಾ ಇದ್ರು ವಾಶ್ ಬೇಸನಿಗೆ, ರಿಪೇರಿ ಮಾಡ್ತಾ ಇದ್ದ ಮಗ. ನಾನು ಹೋಗಿ ನನಗೆ ಅರ್ಜೆಂಟ್ ಆಗ್ತಾ ಇದೆ ಅಂತೇಳಿ ಚಪಾತಿ ಮಾಡಿಕೊಡು ಅಂದೆ. ನಾನೇನು ಮಾಡಿದೆ, ಅವಳು ನೀರು ಹಾಕೋದು ಸ್ಲೋ ಆಗ್ತಿದ್ದಾಳೆ ಅಂತ ಬಕೆಟಾಗಿ ತಗೊಂಡು ಮೇಲೆ ಎತ್ತಾಕಿದೆ, ನೀರೆಲ್ಲ ಸಿಡಿದ ತಕ್ಷಣ ನಾನು ಹೇಳ್ತಿ ಫುಲ್ ಸಿಟ್ಟು ಬಂದ್ಬಿಟ್ಟು, ನೀವೆಲ್ಲ ಹಿಂಗೆ ಮಾಡ್ತೀರಿ, ನೀರು ಚೆಲ್ಲಿ ಬಿಡ್ತೀರಿ, ಅದು ಇದು ಅಂತ. ಈಗ ನಾನು ಏನೂ ಹೇಳಿಲ್ಲ, ಹೌದಾ ಬರೆಸ್ತೀನಿ ಬಿಡ ಅಂದರೂ ತಣ್ಣಗಾಗಲಿಲ್ಲ. ಮತ್ತು ನಾನೇ ಚಪಾತಿ ಪಟ್ 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 ಹಾಕ್ಕೊಂಡೆ, ಹಂಚಿ ಮೇಲೆ ತಿರುಗಿಸ್ಕೊಂಡು ಪ್ಲೇಟಲ್ಲಿ ಹಾಕೊಂಡು ಬಂದು ತಿಂದು ಹೋಗಿ ಬರ್ತೀನಿ ಅಂದೆ. ಯಾಕೆ ಬೇಜಾರಾಯ್ತಾ ಅಂದ್ರೆ, ಬೇಜಾರಾಗಿಲ್ಲ ಪಾಪ, ನಿನಗೂ ಸಿಟ್ಟು ಬಂದಿರ್ತದೆ, ನನಗೆ ಹಾಕೊಳಕ್ಕೆ ಬರ್ತದಲ್ಲ. ಹೌದು, ನಾನು ನೀರು ಹಾಕಿದ್ದೀನಲ್ಲ ಅಲ್ಲಿ, ಈಗ ನೀರು ಒರೆಸ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ನಿನಗೂ ಪ್ರಾಬ್ಲಮ್ ಆಗುತ್ತೆ. ನನಗೆ ಪ್ರಾಬ್ಲಮ್ ಇಲ್ಲಿ, ನಾನು ಬೇಗ ಹೋಗ್ಬೇಕು. ಸೊ ಈಗ ನಾನು ಜಗಳ ಮಾಡ್ಕೊಂತ ಕೂತ್ಕೊಂಡ್ರೆ ಆಗತ್ತಾ? ಈಗ ಅದೇ ಅವಳು ಜಗಳ ಮಾಡಿ ನಾನು ಜಗಳ ಮಾಡಿದ್ರೆ ಮುಲ್ಲಾ ನಸರುದ್ದೀನ್ ಕತೆ ಆಗ್ತಿತ್ತು. ಸೊ ಅದಕ್ಕಾಗಿನೇ ನೀವು ಕೆಲವು ಟೈಮ್ ನೀವು ಸುಮ್ಮನೆ ಇರ್ರಿ, ಕೆಲವು ಟೈಮ್ ಅವ್ರು ಸುಮ್ಮನೆ ಇರ್ತಾರೆ. ಮನುಷ್ಯ ಎಲ್ಲರೂ ದುಡಿತಾರೆ, ಯಾರಿಗೂ ಕಡಿಮೆ ಇಲ್ಲ, ಯಾರಿಗೂ ಊಟಕ್ಕೆ ಬರ ಇಲ್ಲ. ಅರ್ಥ ಆಯ್ತಾ? ನೀವು ಕೊಡಬೇಕಾಗಿರೋದು ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಡಿ. ಸ್ಪೆಷಲಿ ಸಣ್ಣ ಹುಡುಗರಿದ್ರೆ ಮಾತ್ರ, ಸ್ಪೆಷಲಿ 10 ವರ್ಷದ ಒಳಗಡೆ ಇರೋ ಹುಡುಗರಿದ್ರೆ ಮಾತ್ರ ನೀವು ಟೈಮ್ ಎಷ್ಟು ಕೊಡ್ತೀರೋ ನೀವು ನಿಮ್ಮ ಮಕ್ಕಳ ಜೊತೆ ಅಷ್ಟು ಚೆನ್ನಾಗಿರ್ತೀರಿ. ಅದು ಬಿಟ್ಬಿಟ್ಟು ನಮ್ಮ ಮಕ್ಕಳು ಮಾತು ಕೇಳಲ್ಲ, ದೊಡ್ಡವಾಗಲಿ ಸಣ್ಣವಾಗಲಿ, ಫಸ್ಟು ಅವ್ರು ಕೇಳೋದು ನಿಮ್ಮ ಟೈಮ್ನ, ಅದೇ ನಾವು ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ನೀವು ಹೆಂಗೆ ಇದನ್ನ ಮಾಡ್ಕೊಳ್ತೀರೋ ಮಾಡ್ಕೊಂಡು ಡ್ಯೂಟಿಗಳು ಸೇಫಾಗಿ ಮಾಡ್ಕೊಂಡು ಹೋಗ್ರಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ದೇವರೆಲ್ಲ